ಎಲ್ಲಿಗೆ ಕರ್ಕೊಂಡ್ ಬಂದಿದ್ದೀರಾ? ಸೊ ನಾವ್ ಇವಾಗ ಮತ್ತೆ ಅಕ್ಷಯ ನಗರಲ್ಲಿ ಇದೆ ಮೇಡಮ್. ಇನ್ನೊಂದು ಪ್ರಾಜೆಕ್ಟ್ ನ ತೋರ್ಸೋಣ ಅಂತ ಬಿಟ್ಟು ಕರ್ಕೊಂಡ್ ಬಂದಿದೀವಿ. ಇದು 30x40 ಇದೆ. ಇದು ಕನ್ಸ್ಟ್ರಕ್ಷನ್ ಅಂಡರ್ ಕನ್ಸ್ಟ್ರಕ್ಷನ್. ಈಗ 30% ಕೆಲಸ ನಡೆದಿದೆ ಅಷ್ಟೇ. ಇದನ್ನ ತೋರ್ಸೋಣ ಅಂತ ಬಿಟ್ಟು ನಿಮ್ಮನ್ನ ಕರ್ಕೊಂಡ್ ಬಂದಿದೀನಿ. ಡೆಮಾಲಿಷ್ ಮಾಡ್ಬಿಡ್ತೀವಿ. ಒನ್ಸ್ ಬಿಲ್ಡಿಂಗ್ ಡೆಮಾಲಿಷ್ ಮಾಡ್ತೀವಿ. ಲಿಫ್ಟ್ ಕೂಡ ಪ್ರೊವೈಡ್ ಮಾಡಿದೀವಿ. ಹೌದು ಮೇಡಮ್. ಇದು ಮೀಡಿಯಂ ಪ್ಯಾಕೇಜ್ ಅಲ್ವಾ? ಹೌದು ಮೇಡಮ್. ಸರ್ ಇದೇನ್ ಸರ್ ಇದು? ಹಾ ಮೇಡಮ್. 28 ಫೀಟ್ ಬರ್ತಾ ಇದೆ ಕಂಪ್ಲೀಟ್. ಹೌದು. ಅದು ನಮ್ದೇ ಯುಪಿವಿಸಿ ವಿಂಡೋ. ಹೌದು. ನಮಸ್ಕಾರ ವೀಕ್ಷಕರೇ, ನಾನ್ ಕುಸುಮ, ಕೈಟ್ಸ್ ಡಿಸೈನ್ ಅಂಡ್ ಕನ್ಸ್ಟ್ರಕ್ಷನ್ ಇಂದ. ನೀವು ನಮ್ಮ ಪೇಜ್ ಅಲ್ಲಿ ಬರೀ ಕಂಪ್ಲೀಟೆಡ್ ಹೌಸ್ ಟೂರ್ ಮಾತ್ರ ನೋಡಿರ್ತೀರಾ. ಬಟ್ ಇವತ್ತು ನಾವು ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಹೇಗೆ ನಡೀತಿದೆ, ಯಾವ ತರ ಕನ್ಸ್ಟ್ರಕ್ಷನ್ ಆಗ್ತಿದೆ, ಮತ್ತೆ ಯಾವ ಮೆಟೀರಿಯಲ್ಸ್ ನಾವು ಯೂಸ್ ಮಾಡ್ತೀವಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸರ್ ಇದೇನು ಸರ್ ಇದು ನಾವು ಯೂಸ್ ಮಾಡೋದು? ಮೇಡಮ್ ಇದು ಪೀಸನ್ ಅಂತ ಕರಿತೀವಿ. ನಾವು ಪ್ಲಾಸ್ಟಿಕ್ ಯೂಸ್ ಮಾಡ್ತೀವಿ, ಸ್ಟ್ರಕ್ಚರ್ ಯೂಸ್ ಮಾಡ್ತೀವಿ. ಇದು ಎಂ ಸ್ಯಾಂಡಾ? ಇದು ಪೀ ಸ್ಯಾಂಡ್. ಸ್ವಲ್ಪ ಸಾಫ್ಟ್ ಇರುತ್ತೆ ಜಾಸ್ತಿ. ಮೇನ್ ಆಗಿ ಗೊತ್ತಿದ್ದಕ್ಕೆ ಪ್ಲಾಸ್ಟಿಕ್ ಗೋಸ್ಕರ ಪ್ಲಾಸ್ಟಿಕ್ ಸ್ವಲ್ಪ ಜಾಸ್ತಿ ಬರುತ್ತೆ. ಇದು ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಏನಾದರೂ ಬೇರೆ ತರ ಇಲ್ಲ ಪ್ರೀಮಿಯಂ ಆಗಿ ಬೇಸಿಕ್ ಆಗಿ 3 ಪ್ಯಾಕೇಜ್ 4 ಪ್ಯಾಕೇಜ್ ನಾವು ಇದೆ. ಬನ್ನಿ ವೀಕ್ಷಕರೇ, ಒಳಗಡೆ ಹೋಗೋಣ. ಬನ್ನಿ ಮೇಡಮ್. ಈಗ ಇದು ರೋಡ್ ಲೆವೆಲ್ ಇಂದ ನಾವು ಸೇಮ್ 1.5 ಫೀಟ್ ಏನ್ ಕೊಡ್ತೀವಿ ಸ್ಟ್ಯಾಂಡರ್ಡ್ ಆಗಿ 1.5 ಫೀಟ್ ಹೈಟ್ ಅಲ್ಲೇ ಮಾಡ್ಸಿದೀವಿ ಬಿಲ್ಡಿಂಗ್ ನ. ಇದು ಕಾರ್ ಪಾರ್ಕಿಂಗ್ ಬರ್ತಿದ್ಯಾ? ಹೌದು ಮೇಡಮ್. ಇಲ್ಲಿ 2 ಕಾರ್ ಬರುತ್ತೆ ನಿಮಗೆ. 2 SUV ನಿಲ್ಸ್ಕೊಬಹುದು ನಿಮಗೆ. ಅಲ್ಲೇನ್ ಸರ್ ಅದೇನು ಕೊಡ್ತೀವಿ? ಇದು ನಾವು ವರ್ಕರ್ಸ್ ಗೋಸ್ಕರ ಟೆಂಪರರಿ ರೂಮ್ ಆಗಿ ನಾವು ವಾಶ್ರೂಮ್ ಕೊಟ್ಟಿದ್ದೀವಿ. ಇದನ್ನ ಆಮೇಲೆ ಡೆಮಾಲಿಷ್ ಮಾಡ್ಬಿಡ್ತೀವಿ. ಒಂದು ಬಿಲ್ಡಿಂಗ್ ಡೆಮಾಲಿಷ್ ಮಾಡಿ. ಇದು ಸಂಪ್ ಬರ್ತಿದ್ಯಾ ಸರ್ ನಿಮಗೆ? ಹಾ ಮೇಡಮ್. ಇದು ಅಲ್ಲಿ ಸಂಪ್ ಬರುತ್ತೆ ನಿಮಗೆ. ಇದು ಏನು ಬರ್ತಿದೆ ಸರ್? ಇದು ಬಂದ್ಬಿಟ್ಟು ರೈನ್ ವಾಟರ್ ಗೋಸ್ಕರ ಮಾಡಿಕ್ಕಿದ್ವಿ. ಸೊ ಒಂದು ರೈನ್ ವಾಟರ್ ಕನೆಕ್ಷನ್ ಎಲ್ಲ ಬಂದು ಇದು ರಿಮೂವ್ ಮಾಡ್ತೀವಿ. ಬನ್ನಿ ವೀಕ್ಷಕರೇ, ಒಳಗಡೆ ಹೋಗೋಣ. ಇಲ್ಲೇನಿದೆ? ಮೇಡಮ್ ಮಿಸ್ ಶಾಕ್ ಮಾಡಕ್ ಬಿಡಿ. ಇದು ಬಂದ್ಬಿಟ್ಟು ನಾವು ಲಿಫ್ಟ್ ಗೋಸ್ಕರ PHK ತರ ಕಾಣಿಸ್ತೆ ಸರ್. ಇದು ಎಷ್ಟು ಆಗ್ತಾ ಇದೆ ನಿಮಗೆ? ಇದು ಆಕ್ಚುಲಿ ಲಿಫ್ಟ್ ಗೋಸ್ಕರ ಲಾಬಿ ಮಾಡಿದ್ದೀವಿ. ಸೊ ಇದು ಲಿಫ್ಟ್ ಎಂಟ್ರಿ. ಲಿಫ್ಟ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಹೌದು ಮೇಡಮ್. ಇದು ಮೀಡಿಯಂ ಪ್ಯಾಕೇಜ್ ಅಲ್ವಾ? ಹೌದು ಮೇಡಮ್. 2100 ಪ್ಯಾಕೇಜ್ ಇಲ್ಲಿ ಸ್ವಲ್ಪ ಸ್ಪೇಸ್ ತರ ಏನಾದ್ರು ಸ್ಟೋರ್? ಹಾ, ಏನಕ್ಕೆ ಡೈರೆಕ್ಟ್ ಆಗಿ ಮನೆ ಲಿಫ್ಟ್ ಬಂದು ಮನೆ ಒಳಗೆ ನಾವು ಇಂಥ ಒಂದು ಲಾಬಿ ಮಾಡಿದ್ರೆ ಒಳ್ಳೆಯದು. ಸೇಫ್ಟಿ ಪರ್ಪಸ್ ಡೈರೆಕ್ಟ್ ಒಳಗಡೆ ನನಗೆ ಮನೆ ತರ ಕಾಣಿಸ್ತಾ ಇದೆ. ಹೌದು. ಇದೊಂದು ಲಿಫ್ಟ್ ಲಾಬಿ ಏನಕ್ಕೆ ಪ್ರೊವೈಡ್ ಮಾಡ್ತೀವಿ ಅಂದ್ರೆ ಸೇಫ್ಟಿ ಪರ್ಪಸ್ ಗೋಸ್ಕರ. Something that is topical. Rub it on and watch it go. Make yourself unstoppable. Dreams are irresponsible, but they're always possible. If you just believe, you could be so remarkable. Thoughts in my head, a collage and they spread. I'll be great one day, going off. ಸೊ ಬನ್ನಿ ಮೇಡಮ್, ಇವಾಗ ನಾವು 1 BHK ಹೋಗೋಣ. ಕೆಳಗಡೆ 1 BHK ಬರುತ್ತೆ. ಇಲ್ಲಿ 1 BHK ಬರುತ್ತೆ. ಇದು ವೆಸ್ಟ್ ಫೇಸಿಂಗ್ ಸೈಟ್ ಆಗಿರೋದ್ರಿಂದ ನಿಮ್ಗೆ ನಾರ್ತ್ ಫೇಸಿಂಗ್ ಡೋರ್ ಮಾಡಿದ್ದಾರೆ. ಅಂಡ್ ಆಲ್ರೆಡಿ ನಮ್ದು ವರ್ಕರ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಇದು ಡೋರ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ಇದು ಮೇಡಮ್ ನಿಮ್ಗೆ ಮೇನ್ ಡೋರ್ ಯಾವಾಗ್ಲೂ ನಾವೇನಿದೆಯೋ 7 ಫೀಟ್ ಕೊಡ್ತೀವಿ. ಟೀಕ್ ಫ್ರೇಮ್ ಕೊಟ್ಟಿದೀವಿ. ಟೀಕ್ ಶಟರ್ TK ಬರುತ್ತೆ ನಿಮಗೆ. ಮೇನ್ ಡೋರ್ ನಮ್ಗೆ ಯಾವಾಗ್ಲೂ TK ಬರುತ್ತೆ. ನಮ್ಮ ಪ್ಯಾಕೇಜ್ ಅಲ್ಲೇ ಬಂದಿರೋದು ಅದಲ್ಲ. ಸೊ ಈಗ ನೋಡ್ತಾ ಇದ್ದೀರಾ, ವರ್ಕರ್ಸ್ ಆಲ್ರೆಡಿ ಪ್ಲಾಸ್ಟಿಂಗ್ ವರ್ಕ್ ಶುರು ಮಾಡಿದೀವಿ. ಸೊ ಫಸ್ಟ್ ಕೆಳಗಡೆಯಿಂದ ಮೇಲೆ ಹೋಗ್ತೀವಿ. ಅದಾದ್ಮೇಲೆ ಆಚೆ ಪ್ಲಾಸ್ಟಿಂಗ್ ಮಾಡ್ಕೊಂಡು ಕೆಳಗಡೆ ಬರ್ತೀವಿ ನಾವು. ಅಂಡ್ ಪ್ಲಾಸ್ಟಿಂಗ್ ಮಾಡಕ್ ಮುಂಚೆನೆ ನಾವು ಕಟಿಂಗ್ಸ್ ಎಲ್ಲ ಮಾಡಿರ್ತೀವಿ. ಎಲೆಕ್ಟ್ರಿಕಲ್ ಲೈನಿಗೋಸ್ಕರ ಕಟಿಂಗ್ ಎಲ್ಲ ಏನಂತ ಇದು ಇದೆಲ್ಲ ವೈರಿಂಗ್ ಮೇಡಮ್. ಫುಲ್ ಕಂಪ್ಲೀಟ್. ಸೊ ರೂಫ್ ಎಲ್ಲ ಬಂದ್ಬಿಟ್ಟು ನಾವು ಫ್ಲೋರ್ಗೆ ಕೊಡ್ತೀವಿ. ಸೊ ಎಲ್ಲ ಆಲ್ರೆಡಿ ರೆಡಿ ಮಾಡಿದ್ದೀವಿ. ಸೊ ಇದ್ಮೇಲೆ ಪ್ಲಾಸ್ಟಿಂಗ್ ಮಾಡ್ತೀವಿ. ಸೊ ಇದು ಪ್ಲಾಸ್ಟಿಂಗ್ ಮಾಡಕ್ ಮುಂಚೆ ಒಂದು ಚಿಕನ್ ಮೆಶ್ ಹಾಕ್ಬಿಟ್ಟು ಕವರ್ ಮಾಡ್ಬಿಟ್ಕೊಳ್ತೀವಿ. ಇದು ಹಾಲ್ ಬರ್ತಾ ಇದೆ ಅಲ್ಲ? ಇದೊಂದು ಹಾಲ್ ಬರ್ತಾ ಇದೆ. ಸೊ ನಾವು ಫಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರ್ ಅಲ್ಲಿ ಏನೆಲ್ಲ ಮಾಡ್ತಾ ಇದೀವಿ ಅಂತ ತೋರಿಸ್ತೀನಿ. ಸ್ಟೇರ್ಕೇಸ್ ಎಲ್ಲ ನಿಮ್ಗೆ 3.5 ಫೀಟ್ ಬಂದಿದೆ ಮೇಡಮ್. ಅಂಡ್ ನೀವು ನೋಡ್ತಾ ಇರ್ಬೋದು, ಮೈನ್ ಪಿಲ್ಲರ್ ನಿಮ್ಗೆ ಯಾವಾಗಲೂ 2.5 ಫೀಟ್ to 3 ಫೀಟ್ ಇದು ಬರುತ್ತೆ ಬಿಡ್ತು. ಅಂಡ್ ಇಂಚಸ್ ಬಂದ್ಬಿಟ್ಟು ನಿಮ್ಗೆ ಇಲ್ಲೆಲ್ಲ ಕವರ್ ಮಾಡ್ತೀವಲ್ವಾ ಸರ್? ಇದೆಲ್ಲ ಫುಲ್ ಕಂಪ್ಲೀಟ್ ಆಗಿ ಕವರ್ ಮಾಡ್ತೀವಿ. ಈಗ ನೀವು ಏನ್ ನೋಡ್ತಾ ಇದ್ದೀರಿ ಸ್ಕೆಲಿಟನ್. ಒನ್ಸ್ ಬಿಲ್ಡಿಂಗ್ ಫುಲ್ ಕಂಪ್ಲೀಟ್ ಆಗುತ್ತಲ್ಲ, ನೀವು ಇವಾಗ ಇನ್ನೊಂದ್ಸರಿ ಬಂದು ಮಾಡ್ತೀವಿ ನಾವು ಕಂಪ್ಲೀಟ್ ಹೋಮ್ ಟೂರ್. ಬನ್ನಿ. ಸೊ ನೀವು ಏನ್ ಬರ್ತಾ ಇದೀರಾ, ಇದು ಓನರ್ ಮನೆ ಬರುತ್ತೆ ಮೇಡಮ್. ಅದಕ್ಕೆ ತುಂಬಾ ಸ್ವಲ್ಪ ರಿಚ್ ಆಗಿ ಹಾಕ್ಸ್ಕೊಂಡಿದ್ದಾರೆ. ಫ್ರೇಮ್ ಮತ್ತೆ ಫ್ರೇಮ್ ಕಾರಿಡಾರ್ ಸಿಗ್ತಾ ಇದೆಯಾ ನಮಗೆ? ಇಲ್ಲ ಫ್ರಂಟ್ ಅಲ್ಲಿ ಏನನ್ನ ಕೊಡ್ತಿದೀವಾ? ಹೌದು, ಇಲ್ಲಿ SS ರೈಲಿಂಗ್ ಬರುತ್ತೆ ನಿಮಗೆ. ಸರ್ ಇದೇನ್ ಸರ್ ಇದು? ಹಾ ಮೇಡಮ್. ಸೊ ಕೆಲವೊಬ್ಬರಿಗೆ ಚಿಕನ್ ಮೆಶ್ ಹೆಂಗ್ ಯೂಸ್ ಮಾಡ್ತೀವಿ, ಹೆಂಗ್ ಹಾಕ್ತಾರೆ ಅಂತ ಗೊತ್ತಿರಲ್ಲ. ಸೊ ಇವಾಗ ಏನ್ ನೋಡ್ತಾ ಇದೀರೋ ಇದು ಚಿಕನ್ ಮೆಶ್. ಇಲ್ಲಿ ಪಿಲ್ಲರು ಮತ್ತೆ ಗೋಡೆ ಬಂದಿದೆ. ಗೋಡೆ ಬರೋ ಜಾಗದಲ್ಲಿ ನಾವು ಚಿಕನ್ ಮೆಶ್ ಯೂಸ್ ಮಾಡ್ಬಿಟ್ಟು ಈ ತರ ಪಟ್ಟಿ ಮಾಡ್ತೀವಿ ಫಸ್ಟ್. ಇದ ಮೇಲೆ ನಿಮ್ಗೆ ಪ್ಲಾಸ್ಟಿಂಗ್ ಆಗುತ್ತೆ. ಅವಾಗ ಕ್ರ್ಯಾಕ್ಸ್ ಏನಿರುತ್ತೋ ಅದು ಬರಲ್ಲ. ಇದನ್ನ ಹಾಕೋದ್ರಿಂದ ಕ್ರ್ಯಾಕ್ಸ್ ಅವಾಯ್ಡ್ ಆಗುತ್ತೆ.
ಸರ್ ಇದು ಡೋರ್ ಬಗ್ಗೆ ಇದು ಸ್ವಲ್ಪ ಇನ್ನು ದೊಡ್ಡದಾಗಿ ಬಂದಿದೆ ಮತ್ತೆ ವಿಂಡೋ ಕೂಡ ಸೈಡ್ ಅಲ್ಲಿ ಬಂದಿದೆ ಇದು. ಹೌದು ಮೇಡಮ್, ಇದು ನಿಮ್ಗೆ 2 ಫೀಟ್ ವಿಂಡೋ ಬಂದಿದೆ, 3.5 ಫೀಟ್ ಡೋರ್ ಬಂದಿದೆ, ಅಂಡ್ 6.5 ಫೀಟ್ ಹೈಟ್ ಕೊಟ್ಟಿದೀವಿ. ಟೀ ಕುಡೆ ಬರುತ್ತೆ. ಟೀ ಕುಡೆ ಬರುತ್ತೆ. ಬನ್ನಿ ವೀಕ್ಷಕರೇ ಒಳಗಡೆ. ಸರ್ ಇದೇನ್ ಸರ್ ಹಾಲ್ ಇಷ್ಟು ದೊಡ್ಡದಾಗಿದೆ, ಲಿವಿಂಗ್ ರೂಮ್? ಹೌದು ಮೇಡಮ್, ಇದು ಲಿವಿಂಗ್ ರೂಮ್ ಕಮ್ ಡೈನಿಂಗ್ ಏರಿಯಾ ಇದೆ, ಅದರಿಂದ ನಿಮ್ಗೆ 28 ಫೀಟ್ ಬರ್ತಾ ಇದೆ ಕಂಪ್ಲೀಟ್. ತುಂಬಾ ದೊಡ್ಡದು ಬಂದಿದೆ. ಅಲ್ಲೇನ್ ಬರ್ತಿದೆ ಸರ್? ಅಲ್ಲಿ ತುಂಬಾ ದೊಡ್ಡದಾಗಿ ಬಿಟ್ಟಿದೆ. ಇಲ್ಲಿ ನಾವು ಫ್ರೆಂಚ್ ವಿಂಡೋದಲ್ಲಿ ಮಾಡೋಣ ಅಂತ ಬಿಟ್ಟಿದೀವಿ ಮೇಡಮ್. ಬಾಲ್ಕನಿ ಬರ್ತಾ ಇದೆ, ರೋಡ್ ಸೈಡ್ ಇರೋದ್ರಿಂದ ಸೈಟ್ ನಿಮ್ಗೆ ಬಾಲ್ಕನಿ ಪ್ಲಸ್ ಬೆಳಕು ಚೆನ್ನಾಗಿ ಬರುತ್ತೆ ಇಲ್ಲಿ. ಸೊ ಇದು ಅದರಿಂದ ಫ್ರೆಂಚ್ ವಿಂಡೋ ಟೈಪ್ ಅಲ್ಲಿ ಬರ್ತಾ ಇದೆ. ಹೌದು, ಅದು ನಮ್ದೇ UPVC ವಿಂಡೋ ಹೌದು ತರ. ಮೇಡಮ್. ಸೊ ಇದು 4 ಅಡಿ ಇದೆ, ಏನ್ ನೋಡ್ತಾ ಇದೀರೋ. ಅಂಡ್ ಲಿವಿಂಗ್ ರೂಮ್ 28 ಫೀಟ್ ಬಂದಿದೆ ಟೋಟಲ್ ಆಗಿ. ಸರ್ ಇಲ್ಲೇನ್ ಬರ್ತಾ ಇದೆ ಮೇಡಮ್? ಇಲ್ಲೊಂದು ಕಾಮನ್ ಬೆಡ್ರೂಮ್ ಬರ್ತಾ ಇದೆ. ಸೊ ಈಗ ಸದ್ಯಕ್ಕೆ ನಮ್ಮ ವರ್ಕರ್ಸ್ ಎಲ್ಲ ಇಲ್ಲಿ ಸ್ಟೇ ಆಗಿದ್ದಾರೆ. ಅಂಡ್ ಅದಾದ್ಮೇಲೆ ಇಲ್ಲೊಂದು ನಿಮ್ಗೆ ಕಾಮನ್ ಬಾತ್ರೂಮ್ ಒಂದು ಬರುತ್ತೆ. ಸೊ ಈಗ ಇದೇನ್ ನೋಡ್ತಾ ಇದೀರೋ ಕಾಮನ್ ಬಾತ್ರೂಮ್. ಇದು ಕಾಮನ್ ಬಾತ್ರೂಮ್ ಬರ್ತದೆ. ಕಾಮನ್ ಬಾತ್ರೂಮ್. ಬನ್ನಿ ವೀಕ್ಷಕರೇ ಹಾಗೆ. ಸೊ ಈಗ ನಾವು ಕಿಚನ್ ಮತ್ತೆ ಡೈನಿಂಗ್ ತೋರ್ಸೋಣ ಮೇಡಮ್. ಸೊ ಇವಾಗ ಏನ್ ನೋಡ್ತಾ ಇದೀರಲ್ಲ, ರೈಟ್ ಸೈಡ್ ನಿಮ್ಗೆ ಕಿಚನ್, ವಿಶಾಲವಾದಂತ ಕಿಚನ್ ಬಂದಿದೆ. ಹೌದು, ಇದು ನಮ್ಗೆ ಡೈನಿಂಗ್ ಏರಿಯಾ ಬರ್ತದೆ. ಸರ್ ಇದೇನ್ ಸರ್ ಇದು ತುಂಬಾ ದೊಡ್ಡದಾಗಿದೆ ಇಲ್ಲೇನೋ? ಹಾ ಮೇಡಮ್, ಈ ಮನೆ ಸ್ವಲ್ಪ ಹೈಲೈಟ್ ಏನ್ ಮಾಡಿದ್ದಾರೆ ಅಂದ್ರೆ ಪೂಜಾ ರೂಮ್ ನ ಸ್ವಲ್ಪ ದೊಡ್ಡದಾಗಿ ಮಾಡಿಸ್ಕೊಂಡಿದ್ದಾರೆ. 5x6 ಫೀಟ್ ಅಲ್ಲಿ ಮಾಡಿಸ್ಕೊಂಡಿದ್ದಾರೆ ಪೂಜಾ ರೂಮ್. ಪ್ರೀಮಿಯಂ ಪ್ಯಾಕೇಜ್ ಅಲ್ಲ, ಮೀಡಿಯಂ ಪ್ಯಾಕೇಜ್ ಅಂತ ಹೇಳಿದ್ರಲ್ವಾ ಸರ್ ನೀವು ಇದನ್ನ? ಹೌದು ಮೇಡಮ್, ನಮ್ದು ಪ್ರೀಮಿಯಂ ಆಗ್ಲಿ ಮೀಡಿಯಂ ಆಗ್ಲಿ ಒಳ್ಳೆ ಪ್ರೀಮಿಯಂ ಪ್ಯಾಕೇಜ್ ತರಾನೇ ಕಾಣಿಸ್ತಾ ಇದೆ. ಇದು ಟೀ ಕುಡ್ ಡೋರೆ ಬರ್ತಾ ಇದೆಯಲ್ಲ ನಮಗೆ? ಇಲ್ಲ ಮೇಡಮ್, ಇದೆಲ್ಲ ಟೀ ಕುಡೆ ಬರ್ತಾ ಇದೆ. ಟೀ ಕುಡೆ ಬರ್ತಾ ಇದೆ. ಸೊ ಬಿಲ್ಡಿಂಗ್ ಅಲ್ಲಿ ಕಂಪ್ಲೀಟ್ ಆಗಿ ಕ್ಲೈಂಟ್ ಎಕ್ಸ್ಟ್ರಾ ಟೀ ಕುಡ್ಗೆ ಬೇರ್ ಮಾಡ್ಕೊಂಡಿದ್ದಾರೆ. ಇಲ್ಲೇನ್ ಸರ್ ಇದು? ಇದು ಯುಟಿಲಿಟಿ ಏರಿಯಾ ಮೇಡಮ್. ಇಲ್ಲಿ ನಿಮ್ಗೆ ಆಲ್ಮೋಸ್ಟ್ 5 ಫೀಟ್ಗೆ ಯುಟಿಲಿಟಿ ಬರ್ತಾ ಇದೆ. 5 ಫೀಟ್ಗೆ 8 ಫೀಟ್ ಬಂದಿದೆ. ಇಲ್ಲೆಲ್ಲ ನಾವು ಅದೇ ಗೇಟ್ MS ಅಲ್ಲೇ ಕೊಡ್ಬೋದು, ಇಲ್ಲ MS ಅಲ್ಲಿ ಕೊಡ್ಬೋದು. ಕ್ಲೈಂಟ್ ಅದು. ಸೊ ಯುಟಿಲಿಟಿ ಜಾಗದಲ್ಲಿ ನಾವು ಜನರಲ್ ಆಗಿ ಬಂದು MS ಪ್ರೊವೈಡ್ ಮಾಡ್ತೀವಿ. 4 ಫೀಟ್ಗೆ ಗೋಡೆ ರೈಸ್ ಮಾಡ್ಬಿಟ್ಟು ಆದ್ಮೇಲೆ ನಾವು ಸೇಫ್ಟಿ ಗ್ರಿಲ್ ಹಾಕ್ಸ್ಕೊಬಹುದು. ಸೊ ಇವಾಗ ನಾವು ಫಸ್ಟ್ ಫ್ಲೋರ್ ಹೋಗೋಣ. ಸರ್ ಇದು ಇಲ್ಲಿ ಕೆಳಗಡೆ ಏನೋ ಸ್ಪೇಷಿಯಸ್ ಆಗಿ ಏನೋ ಸ್ಟೋರೇಜ್ ಇಟ್ಕೊಳ್ಳೋದಕ್ಕ ಇಲ್ಲಿ ಹಾ ಮೇಡಮ್, ಇಲ್ಲಿ ಕಂಪ್ಲೀಟ್ ಸ್ಟೋರೇಜ್ ಯೂನಿಟ್ ತರ ಮಾಡಿಸ್ಕೊಂಡಿದ್ದಾರೆ. ಅಲ್ಲಿ ಪಕ್ಕದಲ್ಲೇ ಲಿಫ್ಟ್ ಬಂದಿರೋದ್ರಿಂದ ಅವರಿಗೆ ಸ್ಪೇಸ್ ಸ್ವಲ್ಪ ಎಷ್ಟು ಮ್ಯಾಕ್ಸಿಮಮ್ 30-40 ಸೈಟ್ ಅಲ್ಲಿ ಹೆಂಗೆ ಯುಟಿಲೈಸ್ ಮಾಡಬಹುದು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಮಾಡಿದ್ದಾರೆ ಚೆನ್ನಾಗಿ. ಸರ್ ಇದು ಸ್ಟೇರ್ ಕೇಸ್ ಎಷ್ಟು ಬರ್ತಾ ಇದೆ ನಮಗೆ? 3.5 ಫೀಟ್ ಇದೆ ಮೇಡಮ್. ಇದು 3.5 ಫೀಟೇ ಬರ್ತಾ ಇದೆ. ಸೊ ಡೂಪ್ಲೆಕ್ಸ್ ಮನೆಗೆ 3.5 ಫೀಟ್ ಎಂಟ್ರಿಲಿ ಇದನ್ನ ಕೊಟ್ಟಿರೋದು. ಇಲ್ಲೂ ಪ್ರಗೋಲಾ ಸ್ಟೈಲ್ ಅಲ್ಲಿ ಕೊಟ್ಟಿದೀವಿ ಮೇಡಮ್, ವೆಂಟಿಲೇಷನ್ ಗೋಸ್ಕರ. ಲುಕ್ ಬರುತ್ತೆ ಪ್ಲಸ್ ನೋಡಕ್ ವೆಂಟಿಲೇಷನ್ ಬರುತ್ತೆ ನಿಮಗೆ. ಸರ್ ಇದೇನ್ ಬರ್ತಾ ಇದೆ ಮೇಡಮ್? ಇದು ವಿಶಾಲವಾದಂತ ಒಂದು ಲಿವಿಂಗ್ ಫ್ಯಾಮಿಲಿ ಲಾಂಚ್ ತರ ಮಾಡಿಸ್ಕೊಂಡಿದ್ದಾರೆ. ಹಾಲ್ ತರನೇ ಬಂದ್ಬಿಟ್ಟಿದೆ, ದೊಡ್ಡದಾಗಿನೇ ಬಂದಿದೆ. ಅಂಡ್ ಇಲ್ಲಿ 2 ಬೆಡ್ರೂಮ್ ಬಂದಿದೆ. ಒಂದು ಕಾಮನ್ ಬೆಡ್ರೂಮ್, ಒಂದು ಕಿಡ್ಸ್ ಬೆಡ್ರೂಮ್ ತರ ಮಾಡಿಸ್ಕೊಂಡಿದ್ದಾರೆ. ಅಟ್ಯಾಚ್ಡ್ ವಾಶ್ರೂಮ್ ಸಿಗ್ತಾ ಇದೆಯಾ ನಮಗೆ? ಒಂದಲ್ಲಿ ಅಟ್ಯಾಚ್ ಸಿಗುತ್ತೆ ಮೇಡಮ್, ಒಂದಲ್ಲಿ ನಿಮ್ಗೆ ಸಿಗಲ್ಲ. ಸೊ ಇವಾಗ ಆಲ್ರೆಡಿ ವರ್ಕರ್ ಸ್ಟೇ ಆಗಿದ್ದಾರೆ, ಸೊ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ. ಸೊ ಇಲ್ಲೊಂದು ಸರ್ ಇಲ್ಲೇ ನಾವು ವೈರಿಂಗ್ ತರ ಕೊಟ್ಟಿದ್ದೀರಾ ಇಲ್ಲಿ ಮೇಡಮ್? ಇಲ್ಲಿ ಟಿವಿ ಯೂನಿಟ್ಗೋಸ್ಕರ ಕಟಿಂಗ್ ಮಾಡಿ ಇಕ್ಕಿದೀವಿ. ಇವಾಗ ಪ್ಲಂಬಿಂಗ್ ಪ್ಲಾಸ್ಟಿಂಗ್ ಮಾಡಕ್ ಮುಂಚೆ ಇಲ್ಲಿ ಪೈಪ್ ನೆಲ್ಲ ಕೂಡ್ಸ್ಬಿಡ್ತೀವಿ ಫಸ್ಟ್. ಅದೇ ಇಲ್ಲೊಂದು ಟಿವಿ ಯೂನಿಟ್ ಬರುತ್ತೆ. ಸೊ ಇದೊಂದು ಮಾಸ್ಟರ್ ಬೆಡ್ರೂಮ್. ತುಂಬಾ ದೊಡ್ಡದಾಗಿದೆ ಇದು. ಹಾ ಮೇಡಮ್. ಸೊ ಇಲ್ಲಿ ಇನ್ನೊಂದು ಏನ್ ಹೈಲೈಟ್ ಅಂದ್ರೆ ನಿಮ್ಗೆ ಬಾಲ್ಕನಿ ಒಂದು ಬರ್ತಾ ಇದೆ ವಿತ್ ಫ್ರೆಂಚ್ ವಿಂಡೋ, ಸೇಮ್ ಫ್ರೆಂಚ್ ವಿಂಡೋ ಟೈಪ್. ಸೊ ಇಲ್ಲೂ 5 ಫೀಟ್ಗೆ ನಿಮ್ಗೆ ಬಾಲ್ಕನಿ ಬಂದಿದೆ. ಅದೇ 2 ಬೆಡ್ರೂಮ್ ಅಲ್ಲಿ ಬಾಲ್ಕನಿ ಇಲ್ಲ, ಇಲ್ಲಿ ಬಾಲ್ಕನಿ ಕೊಟ್ಟಿದ್ದೀವಿ. ಇಲ್ಲೂ ಮತ್ತೆ ಲಿವಿಂಗ್ ರೂಮ್ ಏರಿಯಾದಲ್ಲಿ ಬಾಲ್ಕನಿ ಕೊಟ್ಟಿದ್ದೀವಿ. ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ವಾಕ್ ಇನ್ ವಾರ್ಡ್ರೋಬ್ ಬರ್ತಾ ಇದೆ ಮೇಡಮ್. ವಾಕ್ ಇನ್ ವಾರ್ಡ್ರೋಬ್ ಗೆ ಇಷ್ಟೊಂದು ಸ್ಪೇಸ್ ಬಿಟ್ಟಿರೋದಾ? ಹೌದು ಮೇಡಮ್, ಇವರು ಸ್ವಲ್ಪ ದೊಡ್ಡದಾಗ್ಬೇಕಂತ ಕೇಳಿದ್ದಾರೆ. ಸೊ 7 ಫೀಟ್ ಟು 5 ಫೀಟ್ 5 to 6 ಫೀಟ್ ಕೊಟ್ಟಿದೀವಿ. ಇಲ್ಲ ಏನೋ ಸ್ಪೇಸ್ ಇದೆ. ಹಾ ಮೇಡಮ್, ಇದು ವಾಶ್ರೂಮ್ ಏರಿಯಾ. ವಾಶ್ರೂಮ್ ಬಂದ್ಬಿಟ್ಟು ಇವರು 6 ಫೀಟ್ಗೆ 7 ಫೀಟ್ ಮಾಡಿಸ್ಕೊಂಡಿದ್ದಾರೆ. ಅಂಡ್ ನಾನು ಹೇಳಿದಲ್ಲ WPC ಫ್ರೇಮ್ ಅಂತ. ಸೊ ಇದು WPC ಫ್ರೇಮು. ಶಟ್ರು ಬಂದ್ಬಿಟ್ಟು ನಿಮ್ಗೆ WPC ನೇ ಬರುತ್ತೆ. ಎಷ್ಟೇ ನೀರ್ ಬಿದ್ರೇನು ಈ ಫ್ರೇಮ್ ಆಗ್ಲಿ ಶಟರ್ ಆಗ್ಲಿ ಏನೂ ಆಗಲ್ಲ. ಅಂಡ್ ಮೇನ್ ಆಗಿ WPC ಏನಕ್ಕಂದ್ರೆ ವಾಟರ್ ಪ್ರೂಫ್ ಅಂತ ಕರಿತೀವಿ. ಸೊ ಇವಾಗ ಮೇಲೆ ಹೋಗೋಣ. ಮೇಲೆ ಬಂದ್ಬಿಟ್ಟು ನಾವು ಕೆಲಸ ಮಾಡ್ತಾ ಇದೀವಿ ಸೆಂಟ್ರಿಂಗ್. ಇನ್ನು ನಾವು ಸೆಂಟ್ರಿಂಗ್ ಬಂದಿರೋದಲ್ಲ? ಹಾ ಮೇಡಮ್, ಇದು ಲಿಫ್ಟ್ ಯೂನಿಟ್. ಸೊ ಇನ್ನು ಸೆಂಟ್ರಿಂಗ್ ನಾವು ರಿಮೂವ್ ಮಾಡಿಲ್ಲ. ಇಲ್ಲೇನೋ ಮೇಲೆ ತುಂಬಾ ಹೈಟ್ ಬಂದಿದೆ ಅಲ್ಲ ಸರ್ ಇಲ್ಲಿ? ಹಾ ಮೇಡಮ್, ಇಲ್ಲಿ ಲಿಫ್ಟ್ ಹೆಡ್ ರೂಮ್ ಲಿಫ್ಟ್ ಇಲ್ಲೊಂದು ಬಂದಿದೆ. ಇದರ ಮೇಲೆ ನಿಮಗೆ ಲಿಫ್ಟ್ ಹೆಡ್ ರೂಮ್ ಬಂದಿದೆ.
ಸೊ ಸೆಂಟ್ರಿಂಗ್ ಹೊಡೆದಿದೀವಿ, ಇನ್ನೂ ರಿಮೂವ್ ಮಾಡಿಲ್ಲ. ಮೋಲ್ಡಿಂಗ್ ರೀಸೆಂಟ್ ಆಗಿ ಹಾಕಿದೀವಿ, ಸೊ ಅದಕ್ಕೋಸ್ಕರ ಸೆಂಟ್ರಿಂಗ್ ನಾವು ರಿಮೂವ್ ಮಾಡಿಲ್ಲ. ಇಲ್ಲೂ ಕೂಡ 2 ವಿಂಡೋಸ್ ತರ ಫಿಕ್ಸ್ಡ್ ವಿಂಡೋ ತರ ಟೈಪ್ ಅಲ್ಲಿ ಹೌದು ಮೇಡಮ್, ಇದು ಪ್ರಗೋಲಾ ಸ್ಟೈಲ್ ಅಲ್ಲಿ ಕೊಟ್ಟಿದೀವಿ. ಇಲ್ಲೊಂದು ನಿಮ್ಗೆ ಮಲ್ಟಿಪರ್ಪಸ್ ರೂಮ್. ಇನ್ನ ವರ್ಕ್ ತುಂಬಾ ನಡೀತಾ ಇರೋದು. ಹಾ ಮೇಡಮ್, ಇದು ಮೋಲ್ಡಿಂಗ್ ಈಗ ರೀಸೆಂಟ್ ನಾವು ಹೆಂಗಂದ್ರೆ ನಾವು ಒಂದೊಂದು ಫ್ಲೋರ್ ಆಗ್ತಾ ಬರೋವಾಗ ನಾವು ಒಂದ್ ಕೆಲಸ ಶುರು ಮಾಡ್ಕೊಂಡಿರ್ತೀವಿ. ಸೊ ಇಲ್ಲಿ ಮೋಲ್ಡಿಂಗ್ ಆಗಿರೋದ್ರಿಂದ ಕೆಳಗಡೆ ನಾವು ಪ್ಲಾಸ್ಟಿಂಗ್ ಶುರು ಮಾಡಿದೀವಿ. ಸೊ ಇಲ್ಲಿ ನಿಮ್ಗೆ ಒಂದು ವಿಶಾಲವಾದಂತ ಒಂದು ಮಲ್ಟಿಪರ್ಪಸ್ ರೂಮ್ ಕೊಟ್ಟಿದೀವಿ. ಕ್ಲೈಂಟ್ ಬೇಕಂತ ಕೇಳಿದ್ರು. ಒಟ್ಟು 4 BHK ಫುಲ್ ಇದು BH ಇದು ರೂಮ್ ತರ ಕನ್ಸಿಡರ್ ಆಗಲ್ಲ, ಬಟ್ ನಿಮ್ಗೆ ಮಾಡ್ಬೋದು. ಅಂದ್ರೆ ಏನಾದ್ರೂ ಮಲ್ಟಿಪರ್ಪಸ್ ಮಾಡ್ಬೋದು, ಜಿಮ್ ರೂಮ್ ತರ ಮಾಡ್ಕೊಬಹುದು, ಇಲ್ಲ ಹೋಮ್ ಥಿಯೇಟರ್ ಮಾಡ್ಸ್ಕೊಬಹುದು. ಸೊ ಇವಾಗ ನಾವು ಟೆರೆಸ್ ಹೋಗ್ತಾ ಇದೀವಿ. ಸೊ ಇವಾಗ ಇಲ್ಲೂ ಒಂದು ಡೋರ್ ಕೊಟ್ಟಿರೋದಾ? ಹಾ ಮೇಡಮ್. ಸೊ ಇವಾಗ ಏನ್ ನೋಡ್ತಾ ಇದ್ರೆ ಒಂದ್ ಕಡೆ ಫುಲ್ ಮನೆ ಬಂದಿದೆ, ಒಂದ್ ಕಡೆ ಟೆರೆಸ್ ಯೂಸ್ ಮಾಡಿದ್ದಾರೆ. ಆಫ್ ಪೋರ್ಷನ್ ಟೆರೆಸ್ ಯೂಸ್ ಮಾಡ್ಕೊಂಡಿದ್ದಾರೆ. ಅಂಡ್ ಇಲ್ಲೊಂದು ನಿಮ್ಗೆ ವಾಶ್ರೂಮ್ ಬಂದಿದೆ. ಇಲ್ಲಿ ವಾಶ್ರೂಮ್ ಬಂದಿರೋದಾ? ಸೊ ಇಲ್ಲಿ ಮೋಸ್ಟ್ ಪ್ರಾಬಬ್ಲಿ ವಾಷಿಂಗ್ ಮಿಷಿನ್ ಮಾಡ್ಕೊಬಹುದು, ಇಲ್ಲ ನಿಮ್ಗೆ ಮಲ್ಟಿಪರ್ಪಸ್ ರೂಮ್ ಟೈಮ್ ಅಲ್ಲಿ ಏನೋ ಯೂಸ್ ಮಾಡ್ಬೇಕಂದ್ರೆ ವಾಶ್ರೂಮ್ ಯೂಸ್ ಮಾಡ್ಕೊಬಹುದು. ಸೊ ಇದಕ್ಕೂ ನಾವು WPC ನ ಕೊಡ್ತಾ ಇದೀವಿ. ಥಿಕ್ನೆಸ್ ನೋಡ್ಬೋದು ನೀವು, ಇದು ವುಡ್. ಇದೇನ್ ನೋಡ್ತಾ ಇದೀರಾ, ಇದು ವುಡ್. ಓಕೆನಾ? ಇದು ನೋಡ್ತಾ ಇದೀರಾ WPC. ಥಿಕ್ನೆಸ್ ನಿಮ್ಗೆ ಎರಡಿಗೂ ಒಂದೇ ತರನೇ ಇರುತ್ತೆ. ಬಟ್ WPC ಸ್ವಲ್ಪ ಸ್ಟ್ರೆಂತ್ ಎಲ್ಲ ಜಾಸ್ತಿ ಇರುತ್ತಾ? ವುಡ್ ತರನೇ ನಿಮ್ಗೆ WPC ಇರುತ್ತೆ, ಅದು ಸೇಮೇ ಬರುತ್ತೆ. ಬಟ್ ಅದು ಪ್ಲಾಸ್ಟಿಕ್, ಇದು ವುಡ್. ನೋಡಿದ್ರಲ್ಲ ವೀಕ್ಷಕರೇ, ಕನ್ಸ್ಟ್ರಕ್ಷನ್ ಯಾವ ತರ ನಡೀತಿದೆ ಮತ್ತೆ ಮೆಟೀರಿಯಲ್ಸ್ ನೆಲ್ಲ ಯಾವ್ದು ಯೂಸ್ ಮಾಡ್ತೀವಿ ಅಂತ ನಮಗೆ ಪ್ರವೀಣ್ ಸರ್ ತಿಳಿಸ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸರ್. ನಿಮಗೂ ಇದೇ ಥರ ಕ್ವಾಲಿಟಿ ಕನ್ಸ್ಟ್ರಕ್ಷನ್ಗೆ ನಮ್ಮ ಪೇಜನ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಜಯನಗರ 7 ಬ್ಲಾಗಲ್ಲಿ ನಮ್ಮ ಆಫೀಸ್ ಇದೆ, ಅಲ್ಲಿ ಬಂದು ವಿಸಿಟ್ ಮಾಡಿ. ಮತ್ತು ಅಲ್ಲಿರೋ ನಮ್ಮ ಎಕ್ಸಿಕ್ಯೂಟಿವ್ ನಿಮಗೆ ಏನೇ ಇನ್ಫಾರ್ಮೇಷನ್ ಬೇಕು ಅನ್ನೋ ತಿಳಿಸ್ಕೊಡ್ತಾರೆ. ಥ್ಯಾಂಕ್ ಯು.